ಆಮೇಲೆ ಎಲ್ಲಾ ಔಟ್ಲೆಟ್ ಅಲ್ಲೂ ನಮ್ಮ ಶಂಕರ್ ನಾಗ್ ಅವ್ರದ್ದು, ನಮ್ಮ ಬಾಸ್ ಅವ್ರದ್ದು ಎಲ್ಲಾ ಕಡೆ ಒಂದ್ ಫೋಟೋ ಇದ್ದೇ ಇರುತ್ತೆ. ಅದು ಕಾಮನ್. ಅದಕ್ಕೆ ಮಾಲ್ಗುಡಿ ಅನ್ನೋ ಹೆಸರು. ಸರ್ ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಂ ಬಸವನಗುಡಿ. ಅದು ಆರ್ ಕೆ ನಾರಾಯಣ್ ಅವರು ನಾವೆಲ್ಸ್ ಬರೆದಿದ್ನ ಮಾಲ್ಗುಡಿ ಡೇಸ್ ಸೀರಿಯಲ್ ನ ಇವರು ಶಂಕರ್ ನಾಗ್ ಅವ್ರು ಮಾಡ್ತಾರೆ. ಹಂಗಾಗಿ ಅದು ಮಾಲ್ಗುಡಿ ಅಂತ ಬಂದಿದೆ ಸರ್. ಆಕ್ಚುಲಿ ಮಲ್ಲೇಶ್ವರಂ ಬಸವನಗುಡಿ ನೇಮ್ ತಗೊಂಡ್ಲಿಕ್ಕೆ ಅದೇ ರೀಸನ್ ಸರ್. ನಾವು ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ಅಪ್ ಮಾಡೋದ್ರಿಂದ ಬೆಂಗಳೂರು ಅಂತ ಏನು ತಗೊಂಡ್ಲಿಕ್ಕೆ ಆಗಲ್ಲ. ಅದು ಎರಡು ಏರಿಯಾ ನೇಮ್ ಅಲ್ಟಿಮೇಟ್ಲಿ ವೆಜ್ಜಿಗೆ ಫೇಮಸ್ ಅಲ್ಲ ಸರ್. ಈ ಮಲ್ಲೇಶ್ವರಂ ಬಸವನಗುಡಿ ಅಂದ್ರೆ ಓಲ್ಡ್. ಈಗ ನೀವು ವಿದ್ಯಾರ್ಥಿ ಭವನ್ ತಗೊಳ್ಳಿ, ಈ ಬಸವನಗುಡಿಯಲ್ಲಿ ವಿದ್ಯಾರ್ಥಿ ಭವನ್ ಇದೆ, ಮಲ್ಲೇಶ್ವರಂ ಅಲ್ಲಿ ಸಿಟಿಆರ್ ಇದೆ, ಇವೆಲ್ಲ ಓಲ್ಡ್ ರೆಸ್ಟೋರೆಂಟ್ಸ್ ಅಲ್ವಾ. ಈಗ ಬಸವನಗುಡಿ ಮಲ್ಲೇಶ್ವರಂ ವೆರಿ ಫೇಮಸ್ ಇನ್ ಫುಡ್. ಹಂಗಾಗಿ ಅದೊಂದು ರೀಸನ್ ಸರ್ ತಗೊಂಡ್ಲಿಕ್ಕೆ. ನಿಮ್ಮ ಮುಂದಿನ ಗುರಿ ಶಿವ ಅವರೇ? ಸರ್ ಮುಂದಿನ ಗುರಿ ಅಂತ ಏನಿಲ್ಲ, ಒಂದ್ ಒಳ್ಳೆ ರೀತಿಯಲ್ಲಿ ಇನ್ನ ಇವಾಗ ನಂದು ಉದ್ದೇಶ ಇದೆಯಲ್ಲ ಸರ್, ಇವತ್ತು ನಾವು ಈ ಒಂದು ಮಾಲ್ಗುಡಿ ಬೆಳೆದಿದೆ ಅಂದ್ರೆ ಒಂದು ಶಂಕರ್ ನಾಗ್ ಅವ್ರದ್ದು ಒಂದು ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಯಾವತ್ತು ಅನ್ಕೊಂಡಿದ್ದೀನಿ ಸರ್. ಅದ್ರ ಜೊತೆಗೆ ಮಾಸ್ಟರ್ ಮಂಜುನಾಥ್ ಅವ್ರದ್ದು ಒಂದು ಸಹಕಾರ ಇದೆ. ಒಂದ್ ಒಳ್ಳೆ ರೀತಿಯಲ್ಲಿ ಅವರು ಪಾಪ ಸಹಕಾರ ಮಾಡ್ತಾರೆ. ಮಳಿಗೆಗಳ ಮುಂದೆ ಅವರ ಒಂದು ಮಾಲ್ಗುಡಿ ಡೇಸ್ ಮೂರ್ತಿ ನೋಡಿ. ಹೌದು ಇದೆ. ಅದು ಅವರು ಸಹಕಾರ ಮಾಡಿದ್ದಾರೆ ಎಲ್ಲ ವಿಚಾರದಲ್ಲಿ. ಆಮೇಲೆ ಇವತ್ತಿದ್ ಬೆಳೆದಿದ್ದೀನಿ ಅಂತಂದ್ರೆ ನನ್ನ ಬಗ್ಗೆ ನಮ್ಮ ಬ್ರ್ಯಾಂಡು ಬಿಟ್ಟು ನಾನು ಪರ್ಸನಲಿ ಹೇಳ್ಬೇಕಂತಂದ್ರೆ ಸರ್, ಒಂದೇ ಸಲ ಯಾವ್ದನ್ನು ಮೆಟ್ಲು ಹತ್ಲಿಕ್ಕೆ ಆಗಲ್ಲ. ಒಂದು ಇಲ್ಲ ನಾವ್ ಏನಾರ ಮೋಸದಲ್ಲಿ ದುಡ್ಡು ಮಾಡ್ಬೇಕು, ಇಲ್ಲ ಇನ್ನೊಂದೇನೋ ಬೇರೆ ಮಾಡ್ಬೇಕು, ಅದಿದೆ. ಬಟ್ ನಾವು ಬಿಸ್ನೆಸ್ ಅಲ್ಲಿ ಬೆಳಿಬೇಕಂತಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು ಸರ್. ಈಗ ಯಾರೋ ಈಗ ನಾವು ಒಂದು ಟೀ ಅಂಗಡಿ ಮಾಡ್ಬಿಟ್ಟಿದೀನಿ, ನಾನು ಒಂದು ದೊಡ್ಡ ಬ್ರ್ಯಾಂಡ್ ಹುಟ್ಟಾಕ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಇಲ್ಲ ಯಾರೋ ಒಬ್ರು ಒಂದು ಟ್ರಾವೆಲ್ಸ್ ಇಟ್ಟಿದ್ದಾರೆ, ಆತರ ನಾನು ಒಂದು ಟ್ರಾವೆಲ್ಸ್ ಆಗ್ತೀನಿ ಅಂದ್ರೆ ಬಹಳ ಇಲ್ಲ. ಕನ್ಸಿಸ್ಟೆನ್ಸಿ ಬೇಕು. ಕನ್ಸಿಸ್ಟೆನ್ಸಿ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಇವತ್ತೊಂದು ನಾನು ಮೆಟ್ಲು ಹತ್ತಿದ್ದೀನಿ, ನಾಳೆ ನೆಕ್ಸ್ಟ್ ಮೆಟ್ಲು ಹತ್ತದ ಹೇಗೆ ಅದ್ರ ಬಗ್ಗೆ ಚಿಂತನೆ ಮಾಡ್ಬೇಕು. 5ನೇ ಮೆಟ್ಲ ಬಗ್ಗೆ ಯೋಚನೆ ಮಾಡಬಾರ್ದು, 7ನೇ ಮೆಟ್ಲ ಬಗ್ಗೆ ಯೋಚನೆ ಮಾಡಬೇಕು. 7ನೇ ಮೆಟ್ಲು ಆದ್ಮೇಲೆ 3ನೇ ಮೆಟ್ಲು, ಈ ತರ ಒಂದೊಂದೇ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಬಂದಾಗ ಅಲ್ಟಿಮೇಟ್ಲಿ ಇದೆ ಸಾಧನೆ ಅನ್ನೋದು ಯಾವತ್ತೂ ಅದು ಇಲ್ಲ, ಅದು ಸ್ಟಾಪ್ ಅನ್ನೋದಿಲ್ಲ. ನಾವು ಇರೋ ಜೀವಂತವಾಗಿ ಇರೋ ತನಕ ಒಂಥರ ಯಾವ್ದಾದ್ರು ಒಂದು ವಿಚಾರದ ಸಾಧನೆ ಇದ್ದೇ ಇರುತ್ತೆ, ನಾವು ಕೆಲಸ ಮಾಡೋದು ಇದ್ದೇ ಇರುತ್ತೆ. ಬಟ್ ಅದ್ರ ನಿಟ್ಟಲ್ಲಿ ನಾವು ಕೆಲಸ ಮಾಡ್ತಾ ಹೋದ್ರೆ, ಕನ್ಸಿಸ್ಟೆನ್ಸಿ ಲೆವೆಲ್ ನಾವು ಮೇಂಟೈನ್ ಮಾಡ್ತಾ ಇದ್ರೆ ಖಂಡಿತ ನಾವು ಸಕ್ಸಸ್ ಆಗ್ಬೋದು. ಸೂಪರ್. ಶಿವ ಅವರೇ, ನಿಮ್ಮ ಹವ್ಯಾಸ ಹಾಬೀಸ್ ಬಗ್ಗೆ ಕೇಳೋದಾದ್ರೆ, ಅವಾಗ್ಲೇ ಹೇಳಿದ್ರಿ ನೀವು ಶಂಕರ್ ನಾಗ್ ಅವರ ದೊಡ್ಡ ಅಭಿಮಾನಿ ಅಂತ. ಸೊ ನೀವು ಕನ್ನಡ ಮೂವೀಸ್ ನೋಡ್ತೀರಾ? ಇನ್ಯಾರು ಇಷ್ಟ ನಿಮ್ಗೆ ಶಂಕರ್ ನಾಗ್ ಅಲ್ಲದೆ? ಯಾವ್ದಾದ್ರು ಕನ್ನಡ ಮೂವೀಸ್ ಇದೆ ಹೇಳೋದಾದ್ರೆ ಯಾವ್ದು ನಿಮ್ದು ಆಲ್ ಟೈಮ್ ಫೇವರೇಟ್? ಸರ್ ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫ್ಯಾಮಿಲಿ ಓರಿಯೆಂಟೆಡ್ ಇದು ಅವ್ರ ಮೂವಿ ನೋಡ್ತಾ ಇದ್ವಿ. ಅಪ್ಪು ಫ್ಯಾನ್. ಶಂಕರ್ ನಾಗ್ ಅವ್ರು ಬಿಟ್ರೆ ಬಿಟ್ರೆ ಸುದೀಪ್ ಒಂದು ಫಿಲಂ ನೋಡ್ತಾ ಇದ್ವಿ. ಆಮೇಲೆ ವಿಷ್ಣುವರ್ಧನ್, ಯಾಕೆ ನಾವು 1980s ಇರೋದ್ರಿಂದ ವಿಷ್ಣುವರ್ಧನ್, ಶಂಕರ್ ನಾಗ್, ರವಿಚಂದ್ರನ್ ಇವೆಲ್ಲ ಅವಾಗಿನ ಫಿಲಂಗಳು ನೋಡ್ತೀವಿ. ಇತ್ತೀಚೆಗೆ ಅಂತಂದ್ರೆ ಈ ರೀಸೆಂಟ್ಲಿ ಅಂತಂದ್ರೆ ಅಪ್ಪು ಅವ್ರದ್ದು ನೋಡ್ತಾ ಇದ್ವಿ ಸರ್. ಅವ್ರದ್ದೆಲ್ಲ ಮೂವಿ ಚೆನ್ನಾಗಿರೋದು, ಒಂದು ಒಳ್ಳೆ ಮೆಸೇಜ್ ಇರೋದು. ಯಾವ ಮೂವಿ ಜಾಸ್ತಿ ನೋಡಿದೀರ ಅಪ್ಪು? ಲಾಸ್ಟ್ ರಾಜ್ಕುಮಾರ್ ಮೂವಿ ಬಂತಲ್ಲ ಸರ್, ಆ ಮೂವಿ ನೋಡಿದ್ವಿ ಲಾಸ್ಟ್. ಅದ್ ಬಿಟ್ರೆ ಗಂಧದ ಗುಡಿ ಬಂತಲ್ಲ ಲಾಸ್ಟ್, ಅವರು ತೀರ್ಕೊಂಡ್ಮೇಲೆ ಡಾಕ್ಯುಮೆಂಟರಿ ಬಂತಲ್ಲ, ಅದನ್ನ ಅಷ್ಟ್ರು ಹೋಗಿ ನೋಡಿದ್ವಿ. ನಮ್ಮ ಮನೆಗೆಲ್ಲ ನನ್ನ ಮಗನಿಂದ ಹಿಡಿದು ಆ ಲೆವೆಲ್ಗೆ ಹಚ್ಕೊಂಡಿದ್ರು, ಅವ್ರನ್ನ ನೋಡ್ಲೇಬೇಕಂತ ಹೇಳಿ ನೋಡಿದ್ವಿ ಡಾಕ್ಯುಮೆಂಟರಿ. ಸೊ ಅದು ಒಂದು. ಎರಡನೇದು ಬಂದ್ಬಿಟ್ಟು ಶಂಕರ್ ನಾಗ್ ಅವ್ರದ್ದು ಆಶೀರ್ವಾದ ಇದೆ ಅನ್ನೋದು ನನ್ಗೆ ಇವತ್ತಿಗೂ ಒಂದು ಹೋಪ್ ಇದೆ ಸರ್. ಇವತ್ತು ಏನಾದ್ರು ಒಂದ್ ಒಳ್ಳೆ ಮಟ್ಟಕ್ಕೆ ಬಂದಿದೀವಿ ಅಂದ್ರೆ ಸೊ ಅವ್ರ ಒಂದು ಆಶೀರ್ವಾದ ಎಲ್ಲಾ ನಮ್ ಔಟ್ಲೆಟ್ ಅಲ್ಲಿ ಫ್ರಾಂಚೈಸಿ ಅವ್ರಿಗೆ ಆಗಿರ್ಬೋದು, ನಮಗೂ ಅದೊಂದು ಆಶೀರ್ವಾದ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ, ಸೂಪರ್. ಶಂಕರ್ ನಾಗ್ ಅವ್ರ ಯಾವ ಮೂವಿ ನಿಮ್ಗೆ ತುಂಬಾ ಇಷ್ಟ? ಸಿಬಿಐ ಶಂಕರ್ ಚೆನ್ನಾಗಿದೆ ಸರ್, ಅದು ಒಂದು. ಆಮೇಲೆ ಹೊಸ ಜೀವನ ಒಂದು ಮೂವಿ ಇಷ್ಟ ಸರ್. ಹೊಸ ಜೀವನದಲ್ಲಿ ನೋಡಿ ಅವ್ರು ಕುಡುಕರಾಗಿರ್ತಾರೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ, ನಮ್ ರಿಲೇಟಿವ್, ನಮ್ಮ ಅಮ್ಮನ ಕಡೆ ರಿಲೇಟಿವ್, ಅವನಿಗೆ ಬೆಂಗಳೂರಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಊರಿಗೆ ವಾಪಸ್ ಹೋಗ್ತಾರೆ. ಊರಿಗೆ ವಾಪಸ್ ಹೋದ್ಮೇಲೆ ಅವ್ರು ಮದ್ವೆ ಆಗಿರಲ್ಲ, ಡೈಲಿ ಅವ್ರ ಅಣ್ಣಂತಾಗ ಜಗಳ ಆಡ್ಕೊಂಡು ಕುಡಿತಾ ಇರ್ತಾರೆ. ಅಂತವ್ರನ್ನ ಇವತ್ತು ಕರ್ಕೊಂಡ್ಬಂದು ನಮ್ ಜೊತೆ ಕೆಲ್ಸಕ್ಕೆ ಇಟ್ಕೊಂಡಿದೀನಿ. ಇವತ್ತು 6 ಲಕ್ಷ ದುಡ್ಡು ಹಿಂದಕ್ಕೆ ಇಟ್ಟಿದ್ದಾರೆ, ಜೊತೆಗೆ ನನ್ ಜೊತೆಗೆ ಇದ್ದಾರೆ. ಇವತ್ತು ಕುಡಿಯೋದು ಬಿಟ್ಟಿದ್ದಾರೆ, ಎಲ್ಲ ಬಿಟ್ಟಿದ್ದಾರೆ. ಅಂದ್ರೆ ವ್ಯವಸ್ಥೆ ಜೊತೆಗೆ ವ್ಯವಸ್ಥೆ ಜೊತೆಗೆ ಪರಿಸರನು ಚೇಂಜ್ ಆದ್ರೆ ಒಂದ್ ಒಳ್ಳೆ ರೀತಿಯಲ್ಲಿ ಬರ್ತಾರೆ ಅನ್ನೋದಕ್ಕೆ ಅವ್ರೊಂದು ಬೆಸ್ಟ್ ಎಕ್ಸಾಂಪಲ್. ಇವತ್ತು ನಂದು ಈ ಮಟ್ಟಕ್ಕೆ ಏನಾದ್ರು ಬಂದಿದೆ ಅಂದ್ರೆ ಪ್ರೊಡಕ್ಷನ್ ರಿಲೇಟೆಡ್ ಅಲ್ಲಿ ಅವ್ರ ಸಹಕಾರ ಬಹಳ ಇದೆ ನನ್ಗೆ. ಸೊ ಅವರು ಬಹಳ ಸಹಕಾರ ಮಾಡಿರೋದ್ರಿಂದ ಪ್ರೊಡಕ್ಷನ್ ಅಲ್ಲಿ ಎಲ್ಲಾ ರೀತಿಯಲ್ಲೂ ನಮ್ಗೆ ಒಂದು ಸಹಕಾರ ಆಗಿರೋದ್ರಿಂದ ಇವತ್ತು ಬಂದಿ. ನೋಡಿ, ಒಬ್ಬ ವ್ಯಕ್ತಿ ಕುಡಿತಾ ಇದ್ದಂತ ವ್ಯಕ್ತಿ ಇವತ್ತು ಒಂದು ಮಾಲ್ಗುಡಿ ಬೆಳಿಲಿಕ್ಕೆ ಅವರು ಒಂದು ಸಹಕಾರ ಆಗಿದ್ದಾರೆ ಅನ್ನೋದಕ್ಕೆ ಹೇಳಕ್ ಇಷ್ಟಪಡ್ತೀನಿ.